ಇನ್ನು ಸಂಕಷ್ಟದಿಂದ ಸಿಎಂ ಸಿದ್ದು ಪಾರು ಮಾಡೋದಕ್ಕೆ ದೇವರ ಮೊರೆಯನ್ನ ಹೋಗಲಾಗ್ತಾ ಇದೆ. ಋಷ್ಯ ಶೃಂಗೇಶ್ವರನ ಮೊರೆ ಹೋದ್ರ ಸಿಎಂ ಸಂಬಂಧಿಗಳು ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಶೃಂಗೇರಿ ತಾಲೂಕಿನ ಕಿಗ್ಗಾದ ಋಷ್ಯ ಶೃಂಗೇಶ್ವರ ಸ್ವಾಮಿ ದೇಗುಲ ಇದೆ. ಇಲ್ಲಿ ಹೋದ್ರೆ ತಾವು ಅನ್ಕೊಂಡಿರುವಂಥದ್ದು ಸಕ್ಸಸ್ ಆಗತ್ತೆ ಅನ್ನುವಂತಹ ಮಾತಿದೆ. ನ್ಯಾಯಾಲಯದ ತೀರ್ಪು ಬಾಕಿ ಇರುವಾಗಲೇ ಟೆಂಪಲ್ ರನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಅವರ ಸಂಬಂಧಿಕರು. ತುಮಕೂರು ಮೂಲದ ಚಂದ್ರಶೇಖರ್ರಿಂದ ವಿಶೇಷ ಪೂಜೆಯನ್ನ ಕೂಡ ಮಾಡಲಾಗಿದೆಯಂತೆ. ಕಿಗ್ಗಾ ಋಷ್ಯ ಶೃಂಗೇಶ್ವರನಿಗೆ ವಿಶೇಷ ಪೂಜೆ ಮತ್ತು ಶತರುದ್ರಾಭಿಷೇಕವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಬಂಧಿಯಾಗಿರುವಂತಹ ಚಂದ್ರಶೇಖರ್ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ವೇಳೆ ಸರ್ಕಾರದಿಂದ ಹಲವು ಬಾರಿ ಪೂಜೆಯನ್ನ ಮಾಡಲಾಗುತ್ತೆ. ಇಲ್ಲಿ ಡಿಕೆಶಿಯ ನೆಚ್ಚಿನ ದೈವಗಳಲ್ಲಿ ಈ ಒಂದು ಋಷ್ಯ ಶೃಂಗೇಶ್ವರ ಏನಿದೆ ಅದು ಕೂಡ ಒಂದು. ಕಿಗ್ಗಾ ಋಷ್ಯ ಶೃಂಗೇಶ್ವರನಿಗೆ ಬೆಳ್ಳಿ ಮುಖವಾಡವನ್ನ ಡಿಕೆಶಿ ನೀಡಿದ್ರು. ಇದೀಗ ಸಿಎಂಗೆ ಬಂದಿರುವಂತಹ ಸಂಕಷ್ಟ ಏನಿದೆ ಅದು ನಿವಾರಣೆ ಆಗಬೇಕು ಅಂತ ಹೇಳಿ ಅವರ ಸಂಬಂಧಿಕರು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ. संकल्प सिद्धिरस्तु शांता समेत ऋषशृंगे ಕಲ್ಯಾಣ ನಾಡಿನ ಹೆಬ್ಬಾಗಿಲಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ಕಲಬುರಗಿಯಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಮಾಡಲಾಗುತ್ತೆ. 10 ವರ್ಷಗಳ ಬಳಿಕ ಕಲಬುರಗಿಯಲ್ಲಿ ಸಂಪುಟ ಸಭೆ ಇದೆ. ಈ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಮೀಟಿಂಗ್. ಒಂದು ಕಡೆ ಮೂಡ ಹಗರಣ ಇನ್ನೂ ಕೂಡ ಕಾನೂನಿನಿಂದ ಅದು ಹೊರಗಡೆ ಬಂದಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯರಿಂದ 2ನೇ ಸಚಿವ ಸಂಪುಟ ಸಭೆ ಇದು. ಹೈದರಾಬಾದ್ ವಿಮೋಚನಾ ದಿನದಂದೇ ಈ ಒಂದು ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ. ಕಲ್ಯಾಣ ನಾಡಿನ ಹೆಬ್ಬಾಗಿಲಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿಯಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. 10 ವರ್ಷಗಳ ನಂತರ ಬಳಿಕ ಕಲಬುರಗಿಯಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗ್ತಿರುವಂಥದ್ದು. ಚಿತ್ತಾಪುರ ತಾಲೂಕಿನಲ್ಲಿ ಕೆರೆ ತುಂಬಿಸೋದಕ್ಕೆ 135 ಕೋಟಿ. ಸಚಿವ ಸಂಪುಟ ಸಭೆಯ ಒಂದು ಹೈಲೈಟ್ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಹೇಳಿ 135 ಕೋಟಿ. ಮಾನ್ವೀಯ ಕುಡ್ರಿ ಕೆರೆ ತುಂಬಿಸುವಂತಹ ಯೋಜನೆಗೆ 132 ಕೋಟಿ. ಇನ್ನು 132 ಕೋಟಿಗೆ ಆಡಳಿತಾತ್ಮಕ ಅನುಮೋದನೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಗುಲ್ಬರ್ಗಾ ವಿವಿಯಲ್ಲಿ ಬಹು ಕೌಶಲ್ಯ ಅಭಿವೃದ್ಧಿಗೆ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಕಲಬುರಗಿಯಲ್ಲಿ ನಡೆತಿರುವಂತಹ ಸಚಿವ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹಲವು ಯೋಜನೆಗಳಿಗೆ ಇಲ್ಲಿ ಒಂದು ಅಂಗೀಕಾರವನ್ನು ಕೂಡ ಕೊಡಲಾಗುತ್ತೆ. 53.25 ಕೋಟಿ ರುಗೆ ಅನುಮೋದನೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಬೀದರ್ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಹೋಗುತ್ತೆ. ಪಾಲಿಕೆಯಾಗಿ ಮೇಲ್ದರ್ಜೆಯಾಗಿಸುವಂತಹ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನು ರಾಯಚೂರು ಪಾಲಿಕೆ ಮಹಾನಗರ ಪಾಲಿಕೆಯಾಗಿ ಕೂಡ ಮೇಲ್ದರ್ಜೆಗೆ ಹೋಗುವಂತಹ ಸಾಧ್ಯತೆ ಇದೆ. ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಈ ಒಂದು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. 17 ಅಂಶಗಳ ಬಗ್ಗೆ ಪ್ರಸ್ತಾವವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.